ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ರ ಇಂಗ್ಲಿಷ್ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹಿತ ನೋಡ್ತಾ ಹೋಗೋಣ. ಎಲ್ಲ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡ್ತೀನಿ, ತಾಪದಿ ಕೊನೆಯವರೆಗೆ ನೋಡಿ. ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ 80ಕ್ಕೆ ಎಷ್ಟು ಮಾರ್ಕ್ಸ್ ಬರ್ಬೋದು ಒಂದು ಅಂದಾಜು ಕಮೆಂಟ್ ಹಾಕಿ. ಜೊತೆಗೆ ಎಕ್ಸಾಮ್ ಹೇಗಾಯಿತು ಕಮೆಂಟ್ ಹಾಕಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಬಗ್ಗೆ ನಿಮ್ಮೊಂದು SLC ಪೂರ್ವಚಿತ ಪರೀಕ್ಷೆ ಇರ್ಬೋದು, ಆನ್ವಲ್ ಎಕ್ಸಾಮ್ ಇರ್ಬೋದು, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ರೆ ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ ಮಾಡಿದ್ರಾ. ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ ಒಬ್ಬರಿಗೂ ಶೇರ್ ಮಾಡಿ, ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟು ಉತ್ತರ ಸರಿಯಾಗಿವಿ ಎಷ್ಟು ತಪ್ಪಾಗಿ ಅಂತ ಗೊತ್ತಿರೋದಿಲ್ಲ, ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ನಮಗೆ ನಾನು ಹೇಳುವ ಹಿಂದಿ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಈಗ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಸ್ಟೇಟ್ ಲೆವೆಲ್ SLC ಪ್ರಿಪರೇಟರಿ ಎಕ್ಸಾಮಿನೇಷನ್ 3 ಇಂಗ್ಲೀಷು. ಮೇಲೆ 4 ಮೆಲ್ಚೂರ್ ಕೊಟ್ಟಿದ್ರು. ಮೊನ್ನೆ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಯಾವುದಾಗ್ಬೋದು? ಸೆಂಟೆನ್ಸ್ ನೋಡಿ, ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಏನಾಗ್ಬೋದು ಇದು? ಆಪ್ಷನ್ ಬಿ ಅರೆಂಟ್ ದೇ ಸರಿಯಾದ ಉತ್ತರ. ಆಪ್ಷನ್ ಬಿ ಅರೆಂಟ್ ದೇ. ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಕೇಳಿದರೆ ಯಾವುದಾಗ್ಬೋದು ಇದು? ಆಪ್ಷನ್ ಡಿ ಟು ಸೆಲ್ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ರು, ಯಾವುದಾಗ್ಬೋದು? ಇದು ಆಪ್ಷನ್ ಸಿ ಆಗ್ತದೆ, ಗಿವಿಂಗ್ ಸಜೆಷನ್ ಆಗ್ತದೆ. ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸು. ಯಾವುದಾಗ್ಬೋದು ಉತ್ತರ? ಇದು ಆಪ್ಷನ್ ಎ ಆಗ್ತದೆ, ಒಡಿಯಾವ್ ಆಗ್ತದೆ. ನೆಕ್ಸ್ಟು ಸೆಕೆಂಡ್ ಮೇನು, ಡೂ ಆ್ಯಸ್ ಡೈರೆಕ್ಟೆಡ್ ಕ್ವಶನ್ಗಳು. ಟೋಟಲಾಗಿ 12 ಮಾರ್ಕ್ಸ್ ಇತ್ತು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಕ್ವಶನ್ ನಂಬರ್ 5 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲಾಬಲ್. 1 ಸಿಲಾಬಲ್ ಕೇಳಿದರೆ ಯಾವುದಾಗ್ಬೋದು? ಇದು ಡೆಕ್. ಡೆಕ್ ಅನ್ನೋದು 1 ಸಿಲಾಬಲ್. ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಸೋ ದ್ಯಾಟ್ನ ಬಳಸಿಬಿಟ್ಟು ಕಂಬೈನ್ ಮಾಡಬೇಕು. ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ಏನಾಗ್ಬೋದು ಇದು? ಆನ್ಸರ್ ಹೇಳ್ತೀನಿ ನೋಡಿ. ದ ಮಿಲ್ಕ್ ಈಸ್ ಸೋ ಹಾಟ್ ದ್ಯಾಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ದ ಮಿಲ್ಕ್ ಈಸ್ ಸೋ ಹಾಟ್ ದ್ಯಾಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ತುಂಬಾ ಈಸಿ ನೋಡಿ, ಅರ್ಥ ಆಯ್ತಾ? ದ ಮಿಲ್ಕ್ ಈಸ್ ವೆರಿ ಹಾಟ್ ತೆಗೆದುಬಿಟ್ಟು ಅದನ್ನ ಸೋ ಹಾಟ್ ಮಾಡಬೇಕು, ಅರ್ಥ ಆಯ್ತಾ? ವೆರಿ ತೆಗೆದುಬಿಟ್ಟು ಸೋ ಹಾಕಬೇಕು, ವೆರಿ ವಾರ್ಡ್ ಅಂತ ತೆಗಿಬೇಕು, ಸೋ ಹಾಕಬೇಕು. ಆಮೇಲೆ ಹಾಟ್ ಆದಮೇಲೆ ಫುಲ್ ಪಾಯಿಂಟ್ ಇದೆ, ಆ ಫುಲ್ ಪಾಯಿಂಟ್ ತೆಗೆದುಬಿಟ್ಟು ದ್ಯಾಟನ್ನು ಬಳಸಬೇಕು. ದ್ಯಾಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್, ಈ ರೀತಿ ಬರಬೇಕು. ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ರವೀಸ್ ಡ್ಯಾಶ್ MBA ಸ್ಟೂಡೆಂಟು. MBA ಕೊಟ್ಟಿದ್ರು, ಏನಾಗ್ತದೆ ಇದು? ರವೀಸ್ ಯಾನ್ MBA ಆಗ್ತದೆ, ಯಾನ್ MBA. ಬೇಕಾದ್ರೆ ಉಚ್ಚಾರ ಮಾಡಿ, ಎಮ್ ಅಂತ ಉಚ್ಚಾರ ಮಾಡಿ, MBA ಅದು, ಅರ್ಥ ಆಯ್ತಾ? ಸರಿ, ಅದತ್ರ ಆಪ್ಷನ್ ಯಾನ್ ಆಗ್ತದೆ. ರವೀಸ್ ಯಾನ್ MBA ಸ್ಟೂಡೆಂಟು. ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಸ್ ವರ್ಡ್. ಇಟ್ ಈಸ್ ಎ ಕಾಸ್ಟ್ಲಿ ಆರ್ನಮೆಂಟ್. ಇಟ್ ಈಸ್ ಎ ಕಾಸ್ಟ್ಲಿ ಆರ್ನಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕಾಸ್ಟ್ಲಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಕಾಸ್ಟ್ಲಿ ಅನ್ನೋದು ಏನಾಗ್ತದೆ ಇದು? ಕಾಸ್ಟ್ಲಿ ಒಂದು ಅಡ್ಜೆಕ್ಟಿವ್ ಆಗ್ತದೆ, ಅಡ್ಜೆಕ್ಟಿವ್. ನಂತರ ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ಲಿಂಕರು. ಲಿಂಕರ್ ಕೊಟ್ಟಿದ್ರು, ಬೋತ್ CV ರಾಮನ್ ಆ್ಯಂಡ್ ವಿಕ್ರಮ್ ಸಾರಾಭಾಯ್ ಆರ್ ಗ್ರೇಟ್ ಸೈಂಟಿಸ್ಟ್. ಏನು ಬರ್ಬೋದು ಇಲ್ಲಿ? ಬೋತ್ CV ರಾಮನ್ ಆ್ಯಂಡ್ ಆಗ್ತದೆ, ಆ್ಯಂಡ್ ವಿಕ್ರಮ್ ಆಗ್ತದೆ. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪರೇಷನು. ಪ್ರಿಪರೇಷನ್ ಕೇಳಿದರೆ ಯಾವುದಾಗ್ಬೋದು? ದೇರ್ ಹ್ಯಾಡ್ ಬಿನ್ ಆ್ಯನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ಡ್ಯಾಶ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇಂದರ್. ಏನಾಗ್ಬೋದು? ಕ್ವಶನ್ ನಂಬರ್ 10ಗೆ ಆನ್ಸರು ವಿತ್ ಆಗ್ತದೆ, ವಿತ್ ಹೀಸ್ ಫಾದರ್, ವಿತ್ ಸರಿಯಾದ ಉತ್ತರ. ನಂತರ ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್ ದ ಡಾಕ್ಟರ್ ಡ್ಯಾಶ್ B+ ಟ್ರೀಟ್ ಕೊಟ್ಟಿದ್ದಾರೆ. ಏನಾಗ್ಬೋದು? B+ ಟ್ರೀಟ್ ಅನ್ನೋದು ಕ್ವಶನ್ ನಂಬರ್ ಎಷ್ಟಿದು? 11ಗೆ ಆನ್ಸರು ನೋಡಿ, B+ ಇದು ವಾಸ್ ಟ್ರೀಟಿಂಗ್ ಆಗ್ತದೆ, ವಾಸ್ ಟ್ರೀಟಿಂಗು. ಇನ್ನು ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಕೊಟ್ಟಿದ್ದಾರೆ, ಎಜುಕೇಟ್ ಕೊಟ್ಟಿದ್ದಾರೆ. ಎಜುಕೇಷನ್ ಅನ್ನೋದು ಏನಾಗ್ತದೆ? ಎಜುಕೇಟ್ ಅನ್ನೋದು ಎಜುಕೇಷನ್ ಆಗ್ತದೆ, ಎಜುಕೇಷನ್ನು.
EDUCATION ಎಜುಕೇಷನ್ ಆಗಬೇಕದು. ಇನ್ನು ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾರೆ, ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ವರ್ಬ್ ಇನ್ ಅವರ್ ಓನ್ ಸೆಂಟೆನ್ಸು. ಪ್ರೆಸೆಂಟನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ, ಪ್ರೆಸೆಂಟ್ ಅಲ್ವಾ, ಕ್ವಶನ್ ನಂಬರ್ 13 ಎಕ್ಸಾಂಪಲ್ ನೋಡಿ, ದ ಪ್ರಿನ್ಸಿಪಾಲ್ ವಿಲ್ ಪ್ರೆಸೆಂಟ್ ದ ಅವಾರ್ಡ್ಸ್ ಟು ದ ವಿನ್ನರ್ಸ್. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ದ ಪ್ರಿನ್ಸಿಪಾಲ್ ವಿಲ್ ಪ್ರೆಸೆಂಟ್ ದ ಅವಾರ್ಡ್ಸ್ ಟು ದ ವಿನ್ನರ್ಸ್. ಇದೆ ಅಂತಲ್ಲ, ನೀವು ಬೇರೆ ಯಾವುದೇ ಸೆಂಟೆನ್ಸ್ ಮಾಡಿದ್ರು ಸರಿಯಾದ ಉತ್ತರ. ಒಟ್ಟಿನಲ್ಲಿ ಏನಾಗಿರಬೇಕು, ಕ್ವಶನ್ ಓದ್ಕೊಳ್ಳಿ, ಪ್ರೆಸೆಂಟ್ ಅನ್ನೋದು ವರ್ಬ್ ಆಗಿರಬೇಕು. ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ, ಸೆಂಟೆನ್ಸ್ ನೋಡ್ಕೊಳ್ಳಿ ನೀವು. ಮುನ್ಷಿ ಪ್ರೇಮ್ಚಂದ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಕೊಟ್ಟಿದ್ದಾರೆ. ಏನಾಗ್ಬೋದು ಇದು, ಕ್ವಶನ್ ನಂಬರ್ 14ಗೆ ಆನ್ಸರ್ ಹೇಳ್ತೀನಿ ನೋಡಿ. ಪಾಸಿಟಿವ್ ಡಿಗ್ರಿ, ನೋ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯನ್ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಆನ್ಸರು, ನೋ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್. ಅರ್ಥ ಆಯ್ತಾ? ನೋ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್ರ. ಇನ್ನು ನೆಕ್ಸ್ಟು ಕ್ವಶನ್ 15, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸು. ಇದು ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ ಕೊಟ್ಟಿದ್ದಾರೆ. ಏನಾಗ್ಬೋದು, ಪ್ಯಾಸಿವ್ ವಾಯ್ಸ್ ಕೇಳಿ, ದ ಅವಾರ್ಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. ದ ಅವಾರ್ಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. ನೀವು ಕ್ವಶನ್ 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ. ಏನಾಗ್ಬೋದು ಆನ್ಸರ್ ನೋಡಿ, ಅಂಡರ್ಲೈನ್ ಮಾಡಿದರೆ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇಗೆ ಅಂಡರ್ಲೈನ್ ಮಾಡಿದ್ದಾರೆ. ಏನಾಗ್ಬೋದು 16 ಆನ್ಸರ್ ನೋಡಿ, ಆನ್ಸರ್ ಹೇಳ್ತೀನಿ ನೋಡಿ ಕೇಳಿ. ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಆರ್ ವೆದರ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ್ಯಾಟ್ ಡೇ. ಇಫ್ ಆರ್ ಬರ್ತದೆ ಅಥವಾ ವೆದರ್ ಬರ್ತದೆ. ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಆರ್ ವೆದರ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ್ಯಾಟ್ ಡೇ. ಇಷ್ಟು ಬರದೆ ಸರಿಯಾದ ಆಗ್ತಿತ್ತು. ಅಂದ್ರೆ ನೆಕ್ಸ್ಟ್ ಮೇನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸು. ರೈಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟು. 17 ನೋಡಿ, ಇಟ್ ಈಸ್ ದಿಸ್ ಬಾಯ್ ನೋ ಪಾಪ್ಯುಲರ್ ನೋನ್ ಆ್ಯಸ್ ಸಚಿತ್ ಗುಜ್ರಾಲ್. ಆ್ಯಡ್ವರ್ಬಲ್ ಫಾರ್ಮ್ ಟು ಬಿ ಯೂಸ್ಡ್ ಅಥವಾ ಕರೆಕ್ಟೆಡು, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ನೋಡೋಣ, ಎ ಬಿಗೆ ಆನ್ಸರ್ ಏನಾಗ್ಬೋದು. ಕ್ವಶನ್ ನಂಬರ್ 17 ಇಲ್ಲಿ ಏನಾಗಬೇಕು, ಪಾಪ್ಯುಲರ್ ಅಂತ ಇದೆಯಲ್ಲ, ಪಾಪ್ಯುಲರಿ ಆಗಬೇಕು. ಅದು ಪಾಪ್ಯುಲರ್ ಎಲ್ ವೈ ಬರಬೇಕು. ಅರ್ಥ ಆಯ್ತಾ? ಆರ್ ಮುಂದೆ ಎಲ್ ವೈ ಬರಬೇಕು. ಪಾಪ್ಯುಲರ್ಲಿ ಆಗಬೇಕು ಅದು. ನಂತರ ಗುಜರಾಲ್ ಇದೆಯಲ್ಲ, ಗುಜರಾಲ್ ಅನ್ನೋದು ಜಿ ಕ್ಯಾಪಿಟಲ್ ಆಗಬೇಕು. ಅರ್ಥ ಆಯ್ತಾ? ಅಲ್ಲಿ ಸ್ಮಾಲ್ ಆಗಿದೆ, ಗುಜರಾಲ್ ಜಿ ಕ್ಯಾಪಿಟಲ್ ಆಗಬೇಕು. ನಂತರ ನೆಕ್ಸ್ಟ್ ಮೇನು, 4th ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. 2 ಮಾರ್ಕ್ಸ್ ಇಂಟು 7 ಇದು ಟೋಟಲಾಗಿ 14 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕಗಳು. ಅರ್ಥ ಆಯ್ತಾ? ನೋಡಿ, ಇವಕ್ಕೆಲ್ಲ ಆನ್ಸರ್ ಕೊಡ್ತೇನೆ. 18ಇಂದ ಆನ್ಸರ್ ನೋಡೋಣ ನಾವು. ಕ್ವಶನ್ ನಂಬರ್ 18 ವೇಟ್ ಮಾಡಿ. ಸೊ ಇಲ್ಲಿ ನೀವು ಆನ್ಸರ್ ಬೇಕನ್ನೋರು ಅರ್ಥ ಆಗಿಲ್ಲ ಅಂದರೆ ನೋಡ್ಕೋಬೋದು, ಮತ್ತೊಮ್ಮೆ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಆನ್ಸರ್ ಮತ್ತೊಮ್ಮೆ ಬೇಕನ್ನೋರು ನೋಡ್ಕೋಬೋದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 18 ಪ್ರತಿಯೊಂದು ಆನ್ಸರ್ 18, 19 ಪ್ರತಿಯೊಂದು ಆನ್ಸರ್ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರ್ತದೆ. ಈಗಾಗಲೇ ಆ ಕ್ವಶನ್ ಪೇಪರ್ ತೊಗೊಳ್ಳಿ, ಆಮೇಲೆ ಕ್ವಶನ್ ನೋಡ್ಕೊಂಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೀವು ನಿಮ್ಮ ಹತ್ರ ಈಗಲೇ ಕ್ವಶನ್ ಪೇಪರ್ ಇದೆಯಲ್ವಾ, ಅದನ್ನ ಇಟ್ಕೊಳ್ಳಿ ನಿಮ್ಮ ಹತ್ರ, ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 18, 19 ಪ್ರತಿಯೊಂದಕ್ಕೂ ಉತ್ತರ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ಅಥವಾ ಚೆಕ್ ಮಾಡಿ ಏನು ತಪ್ಪು ಮಾಡಿದಿರಾ ಅಂತ ನೋಡ್ಕೊಳ್ಳಿ. ಇವಾಗೇನು ಮಿಸ್ಟೇಕ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೇ ತಿದ್ದುಪಡಿ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟು 5 to 6 ಸೆಂಟೆನ್ಸ್ ಈಚು. ಅಂದರೆ 5-6 ವಾಕ್ಯದ ಪ್ರಶ್ನೆಗಳು, 25-26 ಹೇಳಿದ ಬಗ್ಗೆ ಸ್ವಾಮಿ ಕೇಳ್ತಾರೆ, ಸ್ವಾಮಿ ಬಗ್ಗೆ ಕೇಳಿದ್ದಾರೆ ನೋಡಿ. ಆಮೇಲೆ 26 ಜಾರ್ಜ್ ಪೊಯಮ್ 2ಇಂದ ಸಮರಿ ಕೇಳಿದ್ದಾರೆ ನೋಡಿ. ನಂತರ ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್, RC ಕ್ವಶನ್ಸು, ಎಕ್ಸ್ಟ್ರಾಕ್ಟ್ಸು. 27 ನೋಡಿ, whom can I call? He asked quickly. I refers to Maleshwar Mishra. The listener Roma answered, my brother Dinesh. C. She was given first aid. ಆನ್ಸರ್ ಇದು ನೋಡ್ಕೊಳ್ಳಿ ನೀವು. 28 ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಸೊ ಇದೇ ರೀತಿ ಎಲ್ಲ RC ಕ್ವಶನ್ಗೆ ಅಥವಾ ಎಕ್ಸ್ಟ್ರಾ ಕ್ವಶನ್ಗೆ ಆನ್ಸರ್ ಇವೆ ನೋಡ್ಕೊಳ್ಳಿ. ನಂತರ ಪ್ರೊಫೈಲ್ ರೇಟಿಂಗ್ ಕೊಟ್ಟಿದ್ರು, ಯಾರ್ದು ಪೂರ್ಣಚಂದ್ರ ತೇಜಸ್ವಿ. ಸೊ ಬರಿಬೋದಾಗಿತ್ತು, ಈಸಿ ತಂದ್ಕೋತೀನಿ, ನೋಡ್ಕೊಳ್ಳಿ. ನಂತರ ಸ್ಟೋರಿ ಡೆವಲಪ್ಮೆಂಟು ನೋಡಿ, ಇದು ಅಷ್ಟೊಂದು ಆ್ಯಕ್ಯುರೇಟ್ ಬರಬೇಕು ಅವಶ್ಯಕತೆ ಇಲ್ಲ. ಸೊ ಒಟ್ಟಿನಲ್ಲಿ ಕರೆಕ್ಟಾಗಿ ಬರೆದ್ರೆ ಸಾಕು. ನಂತರ ಪಿಕ್ಚರ್ ಸ್ಟಡಿ ನೋಡಿ, ದಿಸ್ ಈಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್. ಎ ಪಿಕ್ಚರ್ ಈಸ್ ವರ್ತರ್ ದ್ಯಾನ್ 1000 words. ದಿಸ್ ಪಿಕ್ಚರ್ ಈಸ್ ಅಬೌಟ್ ಎ ಸರ್ಕಸ್.
ದೇರ್ ಈಸ್ ಎ ಹಾರ್ಸ್, ದೇರ್ ಈಸ್ ಎನ್ ಎಲ್ಫೆಂಟ್, ದೇರ್ ಈಸ್ ಆ್ಯನ್ ಎಲ್ಫೆಂಟ್. ಇದೇ ರೀತಿ ಅಲ್ಲೇನಿದೆ ಚಿತ್ರದಲ್ಲಿ ಅಂತ ಬರೀಬೇಕಷ್ಟೇ. ನಂತರ ಕೋಡ್ ಫ್ರಮ್ ಮೆಮರಿ, ಕ್ವಾಲಿಟಿ ಆಫ್ ಮರ್ಸಿನ ಕೊಟ್ಟಿದ್ರು, ತುಂಬ ಈಸಿ ಇತ್ತು ಅನ್ಕೋತೀನಿ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ಸ್ ಆಫ್ ಕಿಂಗ್ಸ್ ಬರಿಬೋದಾಗಿತ್ತು ಅನ್ಕೋತೀನಿ. ಸೊ ಅವ್ರ ಕ್ವಶನ್ ಕೂಡ ಇತ್ತು, ಎರಡು ಪೊಯಮು. ನಂತರ ರೀಡ್ ದ ಕಂಪರೇಷನ್. ಸೊ ಆನ್ಸರ್ ಇದೆ ನೋಡ್ಕೊಳ್ಳಿ, ಏನು ಪ್ಯಾಸಿವ್ ರೈಟಿಂಗ್ ಇದು. ನಂತರ ಆನ್ಸರ್ ಏನು 8 to 10 ಸೆಂಟೆನ್ಸ್ ಈಚು. 36 ಆನ್ಸರ್ ಇದೆ ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಪೊಯೆಟ್ ರಸ್ಕಿನ್ ಬಾಂಡ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಯುನೀಕ್. ಸಾಕು, ಇದನ್ನು ಸಮರಿ ಬರೆದ್ರೆ ಸಾಕು. ಸೊ 4 ಮಾರ್ಕ್ಸ್ ಕೊಡ್ತಾರೆ. ನಂತರ ಅವ್ರ ಕ್ವಶನು ದ ನ್ಯಾಚುರಲ್ ಬ್ಯೂಟಿ ಆಫ್ ದ ಇಂಡಿಯಾ ಶೋನ್ ಬೈ ದ ಪೊಯೆಟ್, ದ ಸಾಂಗ್ ಆಫ್ ಇಂಡಿಯಾ ಕೇಳಿದರು. ಸೊ ಬ್ಯಾಲೆಡ್ ಆಫ್ ಟೆಂಪೇಸ್ ಕೂಡ ಕೇಳಿದರು. 3ರಲ್ಲಿ ಒಂದನ್ನು ಬರಬೇಕಾಗಿತ್ತು. ನಂತರ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಸ್ಸೆ ರೈಟಿಂಗು ಸೊ ಕೊಟ್ಟಿದ್ದರು. ಪೊಲ್ಯೂಷನ್ ಕೊಡ್ತಾರೆ ಅಂತ ಹೇಳಿದೆ, ಪೊಲ್ಯೂಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಪೊಲ್ಯೂಷನ್ನು ಅನಲಿಸಮ್ ಕೂಡ ಕೇಳ್ತಾರೆ, ಅರ್ಥ ಆಯ್ತಾ. ಏರ್ ಪೊಲ್ಯೂಷನ್ ನೋಡ್ಕೊಳ್ಳಿ, ವಾಟರ್ ಪೊಲ್ಯೂಷನು, ಸಾಯಿಲ್ ಪೊಲ್ಯೂಷನು, ಈ 3ರಲ್ಲೊಂದು ಫಿಕ್ಸ್ ಬರ್ತದೆ. ಸೊ ಆನ್ಸರ್ ನೋಡ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ಯೋಗ ಕೂಡ ಇಂಪಾರ್ಟೆಂಟು. ನಂತರ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ ನೋಡಿ, ಕ್ಯಾಸಸ್ ರೆಮಿಡೀಸ್ ಕೇಳಿದರು. ನಂತರ ಲೆಟರ್ ರೈಟಿಂಗು ಏನು ಕೊಟ್ಟಿದ್ರು, ಇನ್ವೈಟಿಂಗ್ ಎ ಫ್ರೆಂಡ್ ಟು ವಿಸಿಟ್ ಇನ್ ದ ವೆಕೇಷನ್ ನೋಡ್ಕೊಳ್ಳಿ. ಈ ರೀತಿ ಬರಬೇಕಾಗಿತ್ತು. ಸೊ ಆಲ್ಮೋಸ್ಟು ಲೆಟರ್ ಬರೀತಾರೆ ಅನ್ಕೋತೀನಿ. ಲೆಟರ್ ತುಂಬಾ ಈಸಿ ಇತ್ತು ಅನ್ಕೋತೀನಿ, ಆದರೆ ಆಬ್ವಿಯಸ್ಲಿ ಸ್ವಲ್ಪ ಟಫ್ ಇತ್ತು. ಯಾವುದಿತ್ತು, ದ ಎಡಿಟರ್ಗೆ ಬರೋಂಥ ಲೆಟರ್ ಇತ್ತು, ಅರ್ಥ ಆಯ್ತಾ. ನಿನ್ನೆ ಕೊಟ್ಟಿದ್ದೆ ನಿಮಗೆ, ನಿನ್ನೆ ಕ್ವಶನ್ ಪೇಪರ್ ಹೇಳುವಾಗ ಇದು ಬರ್ತಾಯಿದೆ ನೋಡ್ಕೊಳ್ಳಿ ಅಂತ ಹೇಳಿದೆ, ಅದನ್ನೇ ಕೊಟ್ಟಿದ್ದಾರೆ ನೋಡಿ, ಅರ್ಥ ಆಯ್ತಾ. ಅನಲಿಸಮ್ಗೆ ಈ ಕ್ವಶನ್ ಬರ್ಬೋದು, ಲೆಟರು ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ಸಬ್ಜೆಕ್ಟ್ ಬರಬೇಕು, ಪ್ರಾಬ್ಲಮ್ ಕ್ರಿಯೇಟೆಡ್ ಬೈ ವೆಹಿಕಲ್ಸ್ ಪಾರ್ಕ್ಡ್ ಆನ್ ದ ರೋಡ್ ನಿಯರ್ ಅವರ್ ಹೌಸಸ್. ಆಮೇಲೆ ಬಾಡಿ ಆಫ್ ದ ಲೆಟರು, ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ. ಸೊ ಇಷ್ಟೊಂದು ಕೀ ಆನ್ಸರ್ಗಳು ಈಗ ಅಲ್ಲಿ ಚಾನಲ್ ಮೇಲೆ ನಾನು ಹೇಳುವ ಹಿಂದಿ ವಿಷಯದ ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಇರ್ತವೆ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ಓದ್ಕೊಳ್ಳಿ. ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ 80ಕ್ಕೆ ಎಷ್ಟು ಮಾರ್ಕ್ಸ್ ಬರ್ಬೋದು ಒಂದು ಅಂದಾಜು ಕಮೆಂಟ್ ಹಾಕಿ. ಮತ್ತು ಎಕ್ಸಾಮ್ ಹೇಗಾಯಿತು ಇಂಗ್ಲೀಷು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.